ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಹಾಗೂ ಮಹಿಳಾ ವಿರೋಧಿ ಕಾಯ್ದೆಯನ್ನು ವಿರೋಧಿ ಮಾಡುತ್ತಿರುವ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ಅಣ್ಣ ಒಂದು ನಿಮಿಷ ಅಣ್ಣ. 16, 17, 18ನೇ ತಾರೀಕು ಇಡೀ ಪ್ರಪಂಚಕ್ಕೆ ಸಂದೇಶವನ್ನು ಕೊಟ್ಟಂತಹ ಮಹಾನ್ ನಾಯಕ ಒಂದು ಸ್ಪೆಷಲ್ ಪಾರ್ಲಿಮೆಂಟನ್ನು ಕರೆದು ಈ ದೇಶದಲ್ಲಿ ಇರ್ತಕ್ಕಂಥ 50ಕ್ಕೂ ಹೆಚ್ಚು ಮಹಿಳೆಯರನ್ನು ರಾಜಕೀಯವಾಗಿ ವಿಧಾನಸಭೆಗೆ ಮತ್ತು ಸಂಸತ್ತಿಗೆ ಮಹಿಳೆಯರ ಶಕ್ತಿ ಬೇಕು ಅಂತಕ್ಕಂಥದ್ದನ್ನು ಸ್ಪೆಷಲ್ ಸೆಷನ್ನನ್ನು ಕರೆದು ಅದರಲ್ಲಿ ಅಂಗೀಕಾರ ಆಗಬೇಕು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದವರು ಎಲ್ಲರಿಗೂ ಮನವಿಯನ್ನು ಮಾಡಿದಂಥ ಮಹಾನ್ ನಾಯಕ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ತೀನಿ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರವನ್ನು 42 ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು. ಅದರಲ್ಲಿ 33% ನಮ್ಮ ಹೆಣ್ಣುಮಕ್ಕಳುಗಳಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರವನ್ನು ಮಾಡಿರ್ತಕ್ಕಂಥ 14 ಸೀಟುಗಳನ್ನ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಿಜವಾದ ದೇಶಭಕ್ತಿ ಅಲ್ವಾ? ಇದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇದೆಯಲ್ವಾ? ಈ ನಿರ್ಧಾರಕ್ಕೆ ತದ್ವಿರುದ್ಧವಾಗಿ ಎಲ್ಲ ದುಷ್ಟ ಶಕ್ತಿಗಳು ಕೂಡಿ ಮಹಿಳೆಯರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪಾರ್ಲಿಮೆಂಟಲ್ಲಿ ಮಾಡಿದ್ದಾರೆ. ಅವ್ರಿಗೆ ಹೆಣ್ಮಕ್ಳಿಲ್ವಾ? ಅವ್ರ ಮನೇಲಿ ತಾಯಂದಿರಿಲ್ವಾ? ಅಕ್ಕ ತಂಗಿದಿರಿಲ್ವಾ? ಈ ಕೆಲಸವನ್ನು ಮಾಡಿ ಇವತ್ತು ಹೆಣ್ಣು ಕುಲಕ್ಕೇನೆ ಅವಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಸಂಸಾರ ನಡೆಸೋದಾದ್ರೆ, ಎರಡನೆಯ ಉದಾಹರಣೆ ನಾನೇ ಜೀವಂತ ಉದಾಹರಣೆ ನಿಮ್ಮ ಎದುರಿಗಿದ್ದೀನಿ. 2 ಬಾರಿ ನನಗೆ ಇಲ್ಲಿರೋ ಹಳೆ ಪತ್ರಕರ್ತರಿಗೆ ಗೊತ್ತಿರುವ ಹಾಗೆ ದೆಹಲಿ ಮಟ್ಟದಲ್ಲಿ ಬಿ ಫಾರಂ ಇದ್ದಂಥ ಮಟ್ಟದಲ್ಲಿ ನನಗೆ ಪಕ್ಷದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಹಂಚ್ತಾರೆ. ಇದೇ ಮೀಸಲಾತಿ ಇದ್ದರೆ ನಾನು ಶಾಸಕರು ಅಲ್ಲ ಮಾಜಿ ಶಾಸಕರು ಖಂಡಿತವಾಗಿ ಆಗಿರ್ತೀನಿ. ನರೇಂದ್ರ ಮೋದಿ ಅವರು ಈ ಒಂದು ಯೋಜನೆಯನ್ನು ಜಾರಿ ಮಾಡಬೇಕಿದ್ದಾರೆ. ಅದನ್ನು ತಡೆ ಹಿಡಿದಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಮಹಿಳಾ ಕುಲ ಅವ್ರಿಗೆ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ತಕ್ಕ ಉತ್ತರವನ್ನು ನಾವು ಕೊಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ಈ ನಿಲುವನ್ನು ತಗೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಹಿಳೆಯರು ಅಂದರೆ ಕೆಲವೊಂದು ಮಹಿಳೆಯರಿಗೆ ಸೀಮಿತವಾಗ್ತಿಲ್ಲ, ಅವರ ಪಕ್ಷದಲ್ಲಿರೋ ಸಾವಿರಾರು ಜನ ಮಹಿಳೆಯರಿಗೆ ಇದು ಉಪಯೋಗ ಆಗ್ತಾ ಇತ್ತು. ಆದರೆ ಅವ್ರು ಅಂದ್ಕೊಂಡಿದ್ದಾರೆ ಅವರ ಕುಟುಂಬದ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರಬೇಕು ಅನ್ನೋ ಒಂದು ದುರುದ್ದೇಶದಿಂದ ಈ ಮಹಿಳಾ ಮೀಸಲಾತಿಯನ್ನು ತಡೆ ಹಿಡಿದಿದ್ದಾರೆ ಅಂದ್ಕೊಂಡಿದ್ದೀನಿ.